ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಶೋಧ ಕಾರ್ಯ ಮುಂದುವರೆದಿದ್ದು ಇವತ್ತು 13ನೇ ಪಾಯಿಂಟ್ನಲ್ಲಿ ದೂರುದಾರ ಕೊಟ್ಟಂತಹ ಮಾಹಿತಿಯನ್ನಾಧರಿಸಿ 13 ಪಾಯಿಂಟ್ಗಳನ್ನು ಗುರುತಿಸಲಾಗಿತ್ತು. ಅದರ ಕೊನೆಯ ಪಾಯಿಂಟ್ 13ನೇ ಪಾಯಿಂಟ್ನಲ್ಲಿ ಈಗ ಶೋಧ ಇವತ್ತು ನಡೆಯುತ್ತೆ. ಹಾಗಾಗಿ ಎಲ್ಲರ ಚಿತ್ತ ಈ 13ನೇ ಪಾಯಿಂಟ್ನತ್ತ. ಶೋಧಕ್ಕೆ ಸಿದ್ಧತೆಯಾಗ್ತಾ ಇದೆ. ನೇತ್ರಾವತಿ ಸ್ನಾನಘಟ್ಟದ ಕಿಂಡಿ ಅಣೆಕಟ್ಟು ಸಮೀಪದ ಜಾಗ, ಪ್ರತಿ ಪಾಯಿಂಟ್ನಲ್ಲೂ ಇಂತಿಷ್ಟೇ ಹೆಣಗಳಿವೆ ಅಂತ ಆತ ಹೇಳಿದ್ದ. ಅದರಲ್ಲೂ ಈ ಪಾಯಿಂಟ್ ನಂಬರ್ 13ರಲ್ಲಿ ಸಾಕಷ್ಟು ಶವ ಹೂತಿದ್ದಾಗಿ ದೂರುದಾರ ಹೇಳಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ಎದುರು ಹೀಗೆ ಹೇಳಿಕೆಯನ್ನು ಕೊಟ್ಟಿದ್ದ ದೂರುದಾರ. ಹೀಗಾಗಿ ಈ 13ನೇ ಪಾಯಿಂಟ್ ಭಾರಿ ಕುತೂಹಲವನ್ನು ಮೂಡಿಸ್ತಾ ಇದೆ. 13ನೇ ಪಾಯಿಂಟ್ನಲ್ಲಿ ಇಡೀ ದಿನ ಕಾರ್ಯಾಚರಣೆ ನಡೆಯುವಂತಹ ಸಾಧ್ಯತೆ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಪ್ರತಿ ಪಾಯಿಂಟ್ನಲ್ಲೂ ಕೂಡ ಇಂತಿಷ್ಟು ಹೆಣಗಳಿವೆ ಅಂತ ಈ ದೂರುದಾರ ಹೇಳಿಕೆಯನ್ನು ಕೊಟ್ಟಿದ್ದ. ಒಂದು ವಾರದಿಂದ ನಡೀತಾ ಇರುವಂತಹ ಈ ಶೋಧ ಕಾರ್ಯ 13 ಪಾಯಿಂಟ್ಗಳು, ಅದರಲ್ಲಿ 12 ಪಾಯಿಂಟ್ನಲ್ಲಿ ಶೋಧ ಮುಗಿದಿದೆ. ಈಗ ಕೊನೆಯ ಪಾಯಿಂಟ್. ಹೀಗಾಗಿ ಅಸ್ಥಿಪಂಜರಗಳ ರಹಸ್ಯದ ತನಿಖೆಗೆ ಎಸ್ಐಟಿ ಮುಂದಾಗಿದೆ. ಈವರೆಗೆ 2 ಪಾಯಿಂಟ್ನಲ್ಲಿ ಮೂಳೆಗಳು ಪತ್ತೆಯಾಗಿದ್ದು ಪ್ರತ್ಯೇಕ ಎಫ್ಐಆರ್. ಪಾಯಿಂಟ್ ನಂಬರ್ 6 ಮತ್ತು ಗುರುತು ಮಾಡದ ಜಾಗ ಅಂದ್ರೆ ಪಾಯಿಂಟ್ ನಂಬರ್ 14 ಅಂತಲೂ ಕೂಡ ಅದನ್ನ ಹೇಳಲಾಗ್ತಾ ಇದೆ. ಅಲ್ಲಿ ಪತ್ತೆಯಾದಂಥದ್ದು ಅಸ್ಥಿಪಂಜರ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ದೂರು ದಾಖಲಾಗಿ 2 ಪ್ರಕರಣ ಈಗ ಎಸ್ಐಟಿಗೆ ವರ್ಗಾವಣೆಯಾಗಿದೆ. ತನಿಖೆ ಚುರುಕಾಗ್ತಾ ಇದೆ. ಇಷ್ಟಕ್ಕೂ ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಂತಹ ಅಸ್ಥಿಪಂಜರ ಯಾರದ್ದು? ಆ ರಹಸ್ಯ ಬಗೆಯೋಕೆ ಈಗ ಎಸ್ಐಟಿ ಹಳೆ ದಾಖಲೆಗಳ ಮೊರೆ ಹೋಗಿದೆ. ಗುರುತು ಮಾಡದ ಜಾಗದಲ್ಲಿ ಸಿಕ್ಕಂತಹ ಅಸ್ಥಿಪಂಜರ ಯಾರದ್ದು? 11ನೇ ಪಾಯಿಂಟ್ನಲ್ಲಿ ಹುಡುಕೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಬಂಗ್ಲಗುಡ್ಡದ ಕಡೆ ಏನ್ ಕರ್ಕೊಂಡು ಹೋಗ್ತಾನಲ್ಲ ದೂರುದಾರ, ಆ ಜಾಗ, ಗುರುತು ಮಾಡದ ಜಾಗ, ಅಲ್ಲಿ ಸಿಕ್ಕಂತಹ ಅಸ್ಥಿಪಂಜರ ಯಾರದ್ದು? ಮೃತಪಟ್ಟಿದ್ದು ಯಾವಾಗ? ಕೊಲೆನಾ, ಆತ್ಮಹತ್ಯೆನಾ? ಇದೆಲ್ಲದರ ಬಗ್ಗೆ ಈಗ ಎಸ್ಐಟಿ ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇದೆ.